ಎಲ್ಲ ವೀಕ್ಷಕರಿಗೂ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟ್ಯಾರೋ ರೀಡರ್, ಏಂಜಲ್ ಹೀಲರ್, ಮನಿ ರೇಖಿ ಮಾಸ್ಟರ್. ಇವತ್ತಿನ ದಿನ ಸ್ಟೂಡೆಂಟ್ಗಾಗಿ ಯೂನಿವರ್ಸ್ ಏಂಜಲ್ಸ್ ಮೆಸೇಜ್ ಆ್ಯಂಡ್ ಗೈಡೆನ್ಸ್ ಏನು ಅನ್ನೋ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಇದು ನಿಮಗಾಗಿರ್ತದೆ. ಯಾರೆಲ್ಲ ಸ್ಟೂಡೆಂಟ್ ಇದ್ದೀರಿ, ಓಕೆ, ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದು ಓದ್ತಾ ಇದ್ರೂ ಓಕೆನೆ, ಒಟ್ಟಿನಲ್ಲಿ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ, ನಿಮಗಾಗಿ ಯೂನಿವರ್ಸ್ ಗೈಡೆನ್ಸ್ ಏನು, ಏಂಜಲ್ ಮೆಸೇಜಸ್ ಏನು, ಮತ್ತು ನೀವು ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು, ಯಾವ ವಿಚಾರದಲ್ಲಿ, ಓಕೆ, ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಇನ್ಯಾವುದೇ ವಿಚಾರದಲ್ಲಿ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಅದನ್ನು ನೀವು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಮುಂದೆ ಸಾಗಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ಸ್ಟೂಡೆಂಟ್ ಇದ್ದೀರಿ ಅಥವಾ ಸ್ಟೂಡೆಂಟ್ ಪರವಾಗಿ ನೋಡ್ತಾ ಇರೋ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಓದ್ತಾ ಇರೋವಂಥ ಮಕ್ಕಳಿದ್ರೆ, ಓಕೆ, ಅದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, PhD ಮಾಡ್ತಿರೋರಾಗಿರ್ಬೋದು, ಕೆಲಸ ಮಾಡ್ತಾ ಓದ್ತಿರೋರಾಗಿರ್ಬೋದು, ಓವರಾಲ್ ಆಗಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಇವತ್ತಿನ ಗೈಡೆನ್ಸು. ನಿಮ್ಮ ಮನೇಲಿ ಯಾರಿದ್ದಾರೆ ಅವ್ರಿಗೆ ಏನು ಮೆಸೇಜಸ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಏನು ಅಲರ್ಟ್ ಬರುತ್ತೆ, ಏನು ಮೆಸೇಜಸ್ ಇದೆ ಡಿವೈನಿಂದ, ಸೊ ಅದನ್ನು ಫಾಲೋ ಮಾಡೋಕ್ಕೆ ಅವರನ್ನು ಪ್ರೇರೇಪಿಸಿ. ಇದರಿಂದ ಮುಂದೆ ಅವ್ರಿಗೆ ಅವರ ಎಜುಕೇಷನಲ್ಲಿ ಮತ್ತು ಅವರ ಕೆರಿಯರಲ್ಲಿ ಬ್ಲೆಸ್ಸಿಂಗ್ಸ್ ಜೊತೆಗೆ ಗೈಡೆನ್ಸ್ ಇದೆ, ಅದನ್ನು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ಅವರಿಗೆ ಒಳ್ಳೆಯದಾಗತ್ತೆ. ಬನ್ನಿ ಚೆಕ್ ಮಾಡೋಣ. ಇದು 6 ಮಂತಿಗೆ, ಆಗಸ್ಟ್ ಮಂತಿಂದ ಹಿಡಿದು ಬರೋ ಅಂಥ ನೆಕ್ಸ್ಟ್ 6 ಮಂತಿಗೆ ಡಿವೈನ್ ಗೈಡೆನ್ಸ್ ಬ್ಲೆಸ್ಸಿಂಗ್ಸ್ ಏನಂತೇಳಿ ಚೆಕ್ ಮಾಡೋಣ. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟೇ ನೋಡ್ತಾ ಇದ್ದರೆ ಕಣ್ಮುಚ್ಚಿ ಡೀಪ್ ಇನ್ಹಲೇಷನ್ ಮಾಡಿ ನಿಮ್ಮ ಡಿವೈನ್ ಹತ್ರ, ಏಂಜಲ್ಸ್ ಹತ್ರ ಪ್ರೇಯರ್ ಮಾಡಿ. ಇಲ್ಲಿ ಪೇರೆಂಟ್ಸ್ ಇದ್ದರೆ ನಿಮ್ಮ ಮಕ್ಕಳನ್ನು ಹೆಸರನ್ನು ಹೇಳಿಬಿಟ್ಟು ಪ್ರೇಯರ್ ಮಾಡಿ, ಸರಿಯಾದ ಗೈಡೆನ್ಸ್ ಆ್ಯಂಡ್ ಏಂಜಲ್ ಮೆಸೇಜನ್ನು ಪ್ರದಾನ ಮಾಡಿ ಅಂತೇಳಿ. ಓಕೆ, ನೆಕ್ಸ್ಟ್ 6 ಮಂತಿಗೆ. ಹಾಗೆ ಇದರಲ್ಲಿ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ಇರ್ತೀರಿ, ನೆಕ್ಸ್ಟು ಲೈವ್ ಸೆಷನ್ ನ್ಯೂ ಸಬ್ಸ್ಕ್ರೈಬರಿಗೆ ಒಂದು ಕ್ವಶನ್ ಫ್ರೀ ಇರುತ್ತೆ, ಆವಾಗ ನೀವು ಅಲ್ಲಿ ಕ್ವಶನನ್ನು ಕೇಳ್ಬೋದು. ಹಾಗೂ ಹೆಚ್ಚು ಜನರಿಗೆ ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಮತ್ತು ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಿ ಶೇರ್ ಮಾಡೋದ್ರ ಮೂಲಕ, ಮತ್ತು ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ರೆಸೊನೇಟ್ ಆದರೆ ತಿಳಿಸಿ. ಕಲೆಕ್ಟಿವ್ ರೀಡಿಂಗ್ ಕೆಲವು ಜನಕ್ಕೆ ಹೊಂದತ್ತೆ, ಕೆಲವು ಜನಕ್ಕೆ ಹೊಂದಲ್ಲ. ಇವಾಗ ಹೊಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎನರ್ಜೀಸ್ ಹೊಂದ್ಬೋದು. ಸೊ ಕಣ್ಮುಚ್ಚಿ ಡೀಪ್ ಇನ್ಹಲೇಷನ್ ತಗೊಂಡು ಮೆಡಿಟೇಷನ್ ಮಾಡ್ತಾ ಮನಸ್ಸನ್ನು ಶಾಂತಿಗೊಳಿಸ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಈ ವಿಡಿಯೋನ ಒಮ್ಮೆ ತೋರಿಸ್ಬಿಟ್ಟು ಅವ್ರು ಏನು ಮಾಡಬೇಕು ಅನ್ನೋ ಗೈಡೆನ್ಸ್ ಬಂದಾಗ ಅದನ್ನು ಅವರಿಗೂ ತೋರಿಸ್ಬಿಟ್ಟು ಅವ್ರು ಅದೇ ಥರ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡಿ. ನನಗಿಲ್ಲಿ ಕೆಲವ್ರ ಹೆಸರು ಬರ್ತಾಯಿದೆ ಎಕ್ಸಾಕ್ಟಾಗಿ. ಅನಗ, ಅನುಪ, ಅನುಷಾ, ಆನಂದಿ, ಅಶ್ವಿನಿ, ಅಮೋಘ, ಅಪೂರ್ವ, ಅರ್ಪಿತಾ, ಅಪರ್ಣಾ, ಅಂಜಲಿ, ಆಕಾಶ್, ಆನಂದ್, ಅಕ್ಷಯ್, ಅರುಣ್, ಲಲಿತಾ, ಲಕ್ಷ್ಮಣ್, ಭುವನ್, ಬಬಿತಾ, ಭುವನ, ಭೂಮಿ, ಪೃಥ್ವಿ, ಅಂಜಲಿ, ಗಗನ್, ಕುಸುಮ್, ಇದಂತೂ ಪರ್ಟಿಕ್ಯುಲರಾಗಿ ಈಗೇನು ಹೆಸರು ಬಂತು ಅವರಿಗಂತೂ ರೆಸೊನೇಟ್ ಆಗೇ ಆಗುತ್ತೆ. ಯೂನಿವರ್ಸ್ ಹೆಸರು ಬರ್ತಾಯಿದೆ. ಮೇಷರಾಶಿ, ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ವೃಷಭ, ಕನ್ಯಾ, ಮಕರ. ಇವ್ರಿಗೆ ಎಕ್ಸಾಕ್ಟಾಗಿ ಎನರ್ಜಿ ಬರ್ತಾಯಿದೆ. ತುಲಾರಾಶಿ, ಸಿಂಹ, ಧನುರಾಶಿ. ಆಲ್ಮೋಸ್ಟ್ ಎಲ್ಲ ಸೈನ್ನು ಬರ್ತಾ ಇದೆ.
ಆಂಥೋನಿ, ಡಿಸೋಜಾ, ಸರ್ನೇಮ್ ಡಿಸೋಜಾ, ಮೇರಿ, ಮಂಗಳ, ಮಮತಾ, ಮಲ್ಲಿಕಾ, ಯಾರೋ ಇಲ್ಲಿ ಮುದ್ದು ಅಂತ ಬೇರೆ ಕರಿತೀರಾ, ನಿಮ್ಮ ಮಕ್ಕಳಿಗೆ ಮುದ್ದು ಅಂತೇಳಿ ಪೆಟ್ ನೇಮ್ ಕರಿತಾ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಮುದ್ದು ಅಂತೇಳಿ ಪೆಟ್ ನೇಮ್ ಕರೀತಾರೆ. ಈ ಎನರ್ಜಿಸ್ ಯಾರಿಗೆ ಹೊಂದುತ್ತಾ ಇದೆ ನೋಡಿ. ಸಾಗರ್, ಸಂತೋಷ್, ಅವನಿ, ಬಿಂದು, ಗುಲಾಬಿ, ಸೂರ್ಯ, ಸಂಗೀತ, ಕವನ, ಕೃತಿ, ಕೃತಿಕಾ, ಸಂಚಿತಾ, ಸುಮೇಧ್, ಸುಮಲ್ಲಿಕಾ, ಸುಮೆಲ್ಲಿಕಾ, ಮಲ್ಲಿಕಾ, ಲೈಲಾ, ಲೀಲಾ, ನಾರಾಯಣ್, ಶ್ರೀನಿವಾಸ್, ಗಣೇಶ್, ಶಿವ, ಮಂಜುಳಾ, ಮನು, ಮನೋಜ್ಞ, ಅವಿಜ್ಞ, ಅಪರ್ಣಾ, ಪಾರ್ವತಿ, ಸಖಿ, ಸೌಖ್ಯ, ಇಲ್ಲಿ ಯಾರ್ದೋ ಋಷಿಮುನಿಗಳ ಹೆಸರು ಕೂಡ ಮೆನ್ಷನ್ ಆಗ್ತಾ ಇದೆ. ನಿಮಗೆ ಯಾವುದಾದ್ರೂ ಋಷಿಮುನಿಗಳ ಹೆಸರನ್ನು ಇಟ್ಟಿರ್ಬೋದು. ವಶಿಷ್ಠ, ಚರಕ, ಚೈತನ್ಯ, ಈ ಥರದ ಹೆಸರೆಲ್ಲ ಬರ್ತಾ ಇದೆ. ಓಕೆ, ನೋಡೋಣ. ಸೊ ಇದು ನಿಮ್ಗೇನಾದ್ರು ನಿಮ್ಮ ಹೆಸರು ಇತ್ತಾ ಇದರಲ್ಲಿ ಅಂತೇಳಿ ನೋಡಿ ಒಮ್ಮೆ ತಿಳಿಸಿ. ನೀಲ, ನೀಲಾಂಬರಿ, ಚಂದ್ರಿಕಾ, ಚಂದ್ರ, ಚಂದ್ರು, ಚಾಂದನಿ,
ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ತುಂಬ ಎಮೋಷ್ನಲ್ ಡೌನ್ ಆಗುವಂಥದ್ದು, ಸ್ಟ್ರೆಸ್ಸು, ಒತ್ತಡ, ಎನರ್ಜಿ ಕಾಣ್ತಾ ಇದೆ. ಹೆಲ್ತ್ ಇಶ್ಯೂಸ್ ಕಾಣ್ತಾ ಇದೆ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಹೆಲ್ತ್ ಕಡೆ ಗಮನ ಕೊಡಿ ಅಂತೇಳಿ ಮೊದಲನೇ ಗೈಡೆನ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಫೆಬ್ರವರಿ ಹೊತ್ತಿಗಾಗಲೇ ನಿಮ್ಮ ಎಜುಕೇಷನ್ ವಿಚಾರದಲ್ಲಿ ಹೆಚ್ಚು ಫೋಕಸ್ ಮಾಡೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಕೆರಿಯರ್ ಹೇಗಿರಬೇಕು, ಓಕೆ, ನಿಮ್ಮ ಕೆರಿಯರ್ ವೈಸು ಯಾವ ರೀತಿಯ ಎಜುಕೇಷನ್ ಮಾಡಬೇಕು, ಓಕೆ, ಒಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಓದಿ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತಗೊಂಡು ಅಥವಾ ಒಳ್ಳೆ ರ್ಯಾಂಕ್ ತಗೊಂಡು ಗೌರ್ಮೆಂಟ್ ಜಾಬ್ ಒಂದು ಎಕ್ಸಾಮ್ಸ್ ಎಲ್ಲ ಬರೆದು ರ್ಯಾಂಕ್ ತಗೊಂಡು ಅಲ್ಲಿ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ತಗೋಬೇಕು, ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋ ಇಂಟೆನ್ಷನ್ ಕಾಣ್ತಾ ಇದೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಜಾಬ್ ಹೊರತಾಗಿ ಬೇರೆ ಪ್ರೈವೇಟಲ್ಲಾಗಿರ್ಬೋದು ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಿ ಜಾಬ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಮೊದಲನೇದಾಗಿ ನೀವು ನಿಮ್ಮ ಹೆಲ್ತನ್ನು ರಿಕವರ್ ಮಾಡ್ಕೋಬೇಕು, ಹೆಲ್ದಿಯಾಗಿರಬೇಕು, ಮೈಂಡ್ ಬಾಡಿ ಸೋಲ್ ವೈಸು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದು, ಎರಡನೇದು, ನೀವು 10 ವರ್ಷ ಮೇಲ್ಪಟ್ಟ ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ಒಂದು 10 ನಿಮಿಷನಾದ್ರು ಮೆಡಿಟೇಷನ್ ಮಾಡಿ. ಓದೋಕ್ಕಿಂತ ಮುಂಚೆ 10 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೀವು ಯಾವಾಗಲೇ ಓದೋಕ್ಕೆ ಕೊಡ್ತೀರಲ್ವ, ಬೆಳಗ್ಗೆ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ಈವ್ನಿಂಗ್ ಟೈಮಲ್ಲಿ, ಓಕೆ, ಅಥವಾ ಮಲಗೋಕ್ಕಿಂತ ಮುಂಚೆನಾದ್ರು ಪ್ರತಿದಿನ 10 ನಿಮಿಷನಾದ್ರು ಮೆಡಿಟೇಷನ್ ಮಾಡಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಮಲಗೋದಿದ್ರೆ 10 ನಿಮಿಷ ಮುಂಚೆ ಮೆಡಿಟೇಷನ್ ಮಾಡಿಬಿಟ್ಟು ಮಲಗಿ, ಆಮೇಲೆ ಮತ್ತೆ ಯಾವುದೇ ಫೋನ್ ಯೂಸ್ ಮಾಡೋದಾಗಲಿ ಅಥವಾ ಇನ್ನೇನೋ ಮಾಡೋದಾಗಲಿ ಮಾಡಬಾರ್ದು. ರಾತ್ರಿ ಮಲಗೋಕ್ಕಿಂತ ಮುಂಚೆ 10 ನಿಮಿಷ ಮುಂಚೆ ಮೆಡಿಟೇಷನ್ ಮಾಡೋದಾದರೆ ಮೆಡಿಟೇಷನ್ ಮಾಡಬೇಕು, ಜಸ್ಟ್ ಕಣ್ಮುಚ್ಚಿ ಮಲ್ಕೊಂಡ್ಬಿಡಬೇಕು, ಮತ್ತು ಯಾವುದೇ ವಿಚಾರಗಳನ್ನು ಮಾಡಬಾರ್ದು, ಫೋನೆಲ್ಲ ಯೂಸ್ ಮಾಡೋಕ್ಕೋಗ್ಬಾರ್ದು ಅಥವಾ ಮತ್ತೆ ಅಲ್ಲಿ ಇಲ್ಲಿ ಎದ್ದೆಲ್ಲ ಓಡಾಡೋಕ್ಕೆ ಹೋಗಬಾರ್ದು. ಇದು ನಿಮಗೆ 2ನೇ ಮೆಸೇಜು. ಓಕೆ, ಫೆಬ್ರವರಿ ಮಂತಲ್ಲಿ ಆಲ್ಮೋಸ್ಟ್ ನಿಮ್ಮ ಫೋಕಸ್ ಕಂಪ್ಲೀಟ್ ನಿಮ್ಮ ಎಜುಕೇಷನ್ ಮೇಲೇ ಇದೆ. ಯಾರು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದೀರಾ, ನೀವು ಇಲ್ಲಿಂದ ಏನು ಆಗಸ್ಟಿಂದ 6 ತಿಂಗಳಲ್ಲಿ, ಸೊ ಅಲ್ಲಿ ನಿಮಗೆ ಒಂದು 2 ತಿಂಗಳು ಮುಂಚೆನೇ ನೀವು ನಿಮ್ಮ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು ನೀವು ಫೋಕಸ್ ಮಾಡೋ ಎನರ್ಜಿ ಕಾಣ್ತಾ ಇದೆ. ಬಟ್ ಇಲ್ಲಿ ಎಷ್ಟೊಂದು ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಕನ್ಫ್ಯೂಷನ್, ಓದೋದ್ರಲ್ಲೂ ಕನ್ಫ್ಯೂಷನ್, ಪ್ರಶ್ನೆ ಕೇಳಿದ್ರೆ ಉತ್ತರ ಬರೆಯೋದ್ರಲ್ಲೂ ಕನ್ಫ್ಯೂಷನ್. ಈ ಎನರ್ಜಿ ಜಾಸ್ತಿ ಕಡತ್ತೆ, ಎಕ್ಸಾಮಲ್ಲೂ ಇದೇ ಎನರ್ಜಿ ಜಾಸ್ತಿ ಕಡತ್ತೆ. ಹಾಗಾಗಿ ಆ ಒಂದು ಕನ್ಫ್ಯೂಷನ್ ಸಿಚುವೇಷನಿಂದ ನೀವು ಹೊರಗಡೆ ಬರಬೇಕಂದ್ರೆ ಮಿನಿಮಮ್ ದಿನದಲ್ಲಿ ಬೆಳಗ್ಗೆ ಒಂದು 10 ನಿಮಿಷ ಓದೋಕ್ಕಿಂತ ಮುಂಚೆ, ಈವ್ನಿಂಗ್ 10 ನಿಮಿಷ ಓದೋಕ್ಕಿಂತ ಮುಂಚೆ, ರಾತ್ರಿ ಮಲಗೋಕ್ಕಿಂತ 10 ನಿಮಿಷ, ಒಟ್ಟಿನಲ್ಲಿ 30 ಮಿನಿಟ್ಸ್ ಈ ಥರ ಆಗುತ್ತೆ. 30 ನಿಮಿಷ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಒಂದು ಸ್ಟೂಡೆಂಟ್ ಲೈಫನ್ನು ಮತ್ತು ಮುಂದೆ ಸಿಗೋ ಕೆರಿಯರ್ ಲೈಫನ್ನು, ಮತ್ತು ಇಲ್ಲಿ ಯಾರು ಆಲ್ರೆಡಿ ಏನು ಕೆರಿಯರ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಎಜುಕೇಷನ್ ಮಾಡ್ತಾಯಿದ್ರಿ, ಸೊ ನೀವಿಲ್ಲಿ ಫೋಕಸ್ ಮಾಡ್ತಾ ಹೋಗಬೇಕಾಗತ್ತೆ. ಫೋಕಸ್ ಆಗಿಡೋಕ್ಕೋಸ್ಕರ ನಿಮ್ಮ ನೆನಪಿನ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ನೀವು ಏನನ್ನು ಓದಿದ್ದೀರಿ ಅಲ್ಲಿ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಇದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಮುಂದೆ ನಿಮ್ಮ ಆಪರ್ಚುನಿಟೀಸ್ ಕೇಳ್ತಾ ಇದ್ದೀರಾ. ಓಕೆ, ಇಲ್ಲಿ ಎಷ್ಟೊಂದು ಜನ ಎಜುಕೇಷನ್ ಮುಗಿಸ್ತಾ ಇರ್ಬೋದು, ಫೈನಲ್ ಇಯರ್ ಇರ್ಬೋದು, ಫೈನಲ್ ಇಯರ್ ಮುಗಿದ ತಕ್ಷಣ ಜಾಬ್ ಏನಾರು ಆಫರ್ ಬರುತ್ತಾ ಅಂತ ವೇಟ್ ಮಾಡ್ತಾ ಇದ್ದರೆ ಜಾಬ್ ಆಫರ್ ಕೂಡ ಇಲ್ಲಿ ಬರ್ತಾ ಇದೆ. ಇನ್ನು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಆಗೋ ಆಫರ್ ಇದೆ, ಇನ್ನು ಕೆಲವರಿಗೆ ಪ್ರೈವೇಟಲ್ಲಿ ಜಾಬ್ ಆಫರ್ ಖಂಡಿತ ಇದೆ. ತುಂಬ ಜನಕ್ಕೆ ಜಾಬ್ ಆಫರು ಪರ್ಮನೆಂಟ್ ಜಾಬ್ ಎನರ್ಜಿ ಕಾಣ್ತಾ ಇದೆ. ಓಕೆ, ಇನ್ ಫ್ಯೂಚರಲ್ಲಿ ಇನ್ನು 6 ಮಂತಲ್ಲಿ ನೀವೇನಾದರೂ ಜಾಬನ್ನು ನೋಡ್ತಾ ಇದ್ದರೆ ಜಾಬ್ ಸಿಗ್ಬೋದಾ, ಪರ್ಮನೆಂಟ್ ಜಾಬ್ ಸಿಗ್ಬೋದಾ ಅಂತ ಇದ್ದರೆ ಸೊ ಖಂಡಿತವಾಗ್ಲೂ ಸಿಗೋ ಸಾಧ್ಯತೆ ಇದೆ. ಬಟ್ ನಿಮ್ಮನ್ನು ನೀವು ಮೈಂಡ್ ಬಾಡಿ ಸೋಲ್ ವೈಸು ಬ್ಯಾಲೆನ್ಸ್ ಮಾಡ್ಕೊಂಡಿರಬೇಕು. ಪ್ರತಿದಿನ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಹೀಲಿಂಗ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಲಿಂಗ್ ಮಾಡ್ಕೊಳ್ತಾ ನಿಮ್ಮನ್ನು ನೀವು ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಔರಾದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿಬಿಟ್ಟು ನಿಮ್ಮ ಮೈಂಡ್ ವೈಸು ಅಷ್ಟೇ. ಓಕೆ, ಮೈಂಡ್ ವೈಸು ಕೂಡ ಒಮ್ಮೊಮ್ಮೆ ಕೆಟ್ಟ ಆಲೋಚನೆ ಬರ್ಬೋದು. ಓಕೆ, ಆ ಕೆಟ್ಟ ಆಲೋಚನೆಗಳನ್ನು ತೆಗ್ದಾಕ್ಬಿಟ್ಟು ಒಳ್ಳೆ ಆಲೋಚನೆ, ಸತ್ಯದ ದಾರಿಯಲ್ಲಿ ನಡ್ಕೊಂಡು ರೈಟ್ ವೇನ ಆಯ್ಕೆ ಮಾಡಿಕೊಂಡು ರೈಟ್ ವೇಯಲ್ಲಿ, ರೈಟ್ ಡೈರೆಕ್ಷನಲ್ಲಿ ನೀವು ರೈಟ್ ಆ್ಯಕ್ಷನನ್ನು ತಗೊಂಡು ಒಂದು ಪಾಸಿಟಿವ್ ಆಗಿ ನೀವು ಒಂದು ಕೆರಿಯರ್ ಸ್ಟೆಬಲ್ನ ಮಾಡ್ಕೋಬೋದು. ಹಾಗಿದ್ರೆ ಮಾತ್ರ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸು ಇದೆ.
ಯೂನಿವರ್ಸ್ ಬ್ಲೆಸ್ಸಿಂಗ್ಸು ಇದೆ, ನಿಮ್ಮ ಪಿತೃಗಳ ಆಶೀರ್ವಾದವೂ ಇದೆ, ದೇವಿಯ ಆಶೀರ್ವಾದ ಇದೆ, ಮಾತಾ ಸರಸ್ವತಿಯ ಆಶೀರ್ವಾದವೂ ಇದೆ. ಮುಂದೆ ನೀವು ಒಳ್ಳೆ ದಾರಿಯಲ್ಲೇ ಸಾಗಿದ್ದಾಗಿದ್ದರೆ, ಒಳ್ಳೆ ವೇ ಮತ್ತು ಒಳ್ಳೆ ಡೈರೆಕ್ಷನಲ್ಲೇ ಸಾಗಿದ್ದೇ ಆಗಿದ್ದರೆ ಮಾತಾ ಲಕ್ಷ್ಮಿಯ ಕೃಪಾ ಆಶೀರ್ವಾದನೂ ಕೂಡ ನೀವು ಪಡ್ಕೊಳ್ತೀರಾ. ಸೊ ಇಲ್ಲಿ ತುಂಬ ಜನ ಕ್ಲೆವರ್ ಇದ್ದೀರಿ, ಇಂಟೆಲಿಜೆಂಟ್ ಇದ್ದೀರಿ, ಓದಿದ್ದನ್ನು ಗ್ರಹಿಸ್ಕೊಳ್ಳೋದು ಗೊತ್ತಿದೆ. ಒಟ್ಟಿನಲ್ಲಿ ನೀವು ನಿಮ್ಮ ಕೆರಿಯರ್ ವೈಸು ಗ್ರೋತ್ ಆಗಬೇಕು. ಸ್ಟಡಿ ಮಾಡಿದ್ರೆ ಸ್ಕೂಲ್ ಆ್ಯಂಡ್ ಕಾಲೇಜಲ್ಲಾಗಿರ್ಬೋದು ಟಾಪರ್ ಆಗಬೇಕು, ಅಲ್ಲಿ ನಾನು ಗ್ರೋತ್ ಆಗಬೇಕು ಅನ್ನೋ ಎನರ್ಜಿನೇ ಇದೆ. ಬಟ್ ಅದಕ್ಕೆ ನೀವು ಖಾಲಿ ಫೀಲಿಂಗ್ ಮಾಡಿದ್ರೆ ಸಾಲದು, ಆ್ಯಕ್ಷನನ್ನು ತಗೋಬೇಕು. ಓಕೆ, ಬರೀ ಕಲ್ಪನೆ ಮಾಡಿಕೊಂಡು ಕನಸ್ಕೊಂಡ್ರೆ ಸಾಲದು, ಹಗಲುಗನಸ್ಕೊಂಡ್ರೆ ಸಾಲದು. ಆ ಡ್ರೀಮ್ನ ಕಮ್ ಟ್ರೂ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡಬೇಕು. ಬಟ್ ಒಮ್ಮೊಮ್ಮೆ ಬ್ಲಾಕೇಜಸ್ ಆಗುತ್ತೆ, ಯಾಕಂದರೆ ನಜರ್ ಆಗ್ಬೋದು. ಓಕೆ, ನಿಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ, ನಿಮ್ಮ ಔರ ಜೊತೆಗೆ ತುಂಬ ಜನರ ಔರ ಮಿಕ್ಸ್ ಆಗುತ್ತೆ. ಸೊ ಬೇರೆಯವರ ಔರಾದಲ್ಲಿ ಇರುವಂಥ ನೆಗೆಟಿವಿಟಿ ನಿಮ್ಮ ಔರಾಗೆ ಶಿಫ್ಟ್ ಆದಾಗ ನೀವು ಮೈಂಡ್ ಬಾಡಿ ಸೋಲ್ ವೈಸ್ ಡಿಸ್ಟರ್ಬ್ ಆಗ್ತೀರಾ. ಸೊ ಅದರ ಮೂಲಕ ನಿಮ್ಮ ಒಂದು ಸ್ಟಡೀಸ್ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರಲ್ಲಿ ಸ್ಟ್ರಗಲನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಅಬ್ಸ್ಟ್ರಿಕ್ಸಲ್ಸು ಸಣ್ಣದಾಗಿ ಬಂದರೂ ಅದು ಮುಂದೆ ನಿಮಗೆ ದೊಡ್ಡದಾಗಿ ಕಾಣಿಸೋ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ಈಗಲಿಂದನೇ ನಿಮ್ಮನ್ನು ನೀವು ಹೀಲಿಂಗ್ ಎನರ್ಜಿಯಲ್ಲಿ ತಗೊಂಬನ್ನಿ. ಓಕೆ, ಸೊ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿ. ಓಕೆ, ಮತ್ತು ಕೆಟ್ಟದ್ರಲ್ಲಿ ಒಳ್ಳೆಯದೇನಿದೆ, ಒಳ್ಳೆಯದ್ರಲ್ಲಿ ಕೆಟ್ಟದೇನಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಆ ವೇಯಲ್ಲಿ ನೀವು ಸಾಗಬೇಕಾಗತ್ತೆ. ಓಕೆ, ತುಂಬ ಜನ ಬೇರೆ ಬೇರೆ ಆಮಿಷಗಳನ್ನು ಒಡ್ಬೋದು. ಆಮಿಷಕ್ಕೆ ಒಳಗಾಗಿ ನೀವು ಆ್ಯಕ್ಷನನ್ನು ತಗೋಬಾರ್ದು. ನೀವೇನೇ ಮಾಡಿದ್ರೂ ಪ್ರಾಮಾಣಿಕವಾಗಿ ಮಾಡಿ, ಇದರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗತ್ತೆ. ಪುಣ್ಯ ಕರ್ಮಗಳನ್ನೇ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಕೆಟ್ಟ ಕರ್ಮಗಳು ಅಥವಾ ಪಾಪ ಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಲಾಸ್ ಆಗುತ್ತೆ, ನಿಮ್ಮ ಸೋಲ್ಗೆ ಹರ್ಟ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಗೈಡೆನ್ಸ್ ಆಗಿದೆ. ಮಕ್ಕಳಿಗೆ ಇಲ್ಲಿ ಹೇಳೋದಾದರೆ, ಮಕ್ಕಳು ನೋಡಿ 10 ವರ್ಷ ಮೇಲ್ಪಟ್ಟಾಗಿದ್ದರೆ ಖಂಡಿತವಾಗ್ಲೂ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಬೆಳಗ್ಗೆನಾರು 1 ಟೈಮ್ ಮಾಡಿ, ಇಲ್ಲ ರಾತ್ರಿ ಮಲಗೋಕ್ಕಿಂತ 1 ಟೈಮ್ ಆರು ಮಾಡಿ. ನೀವಿಲ್ಲಿ ಪೇರೆಂಟ್ಸ್ ಏನಾದ್ರು ನೋಡ್ತಾ ಇದ್ದರೆ, ಪೇರೆಂಟ್ಸ್ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಕೊಡಿ, ಮೆಡಿಟೇಷನ್ ಮಾಡೋದನ್ನು. ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಚಕ್ರ ಮೆಡಿಟೇಷನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ಮೆಡಿಟೇಷನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಗ್ರೀನ್ ಥರ ಮಾತಾ ಮೆಡಿಟೇಷನ್ನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದು ಲೈವ್ ಇದರಲ್ಲಿದೆ. ಅದನ್ನಾದರೂ ನೀವು ಮಾಡಿಸಿ. ದಿನ ಮೆಡಿಟೇಷನ್ ಮಾಡೋದು ಒಳ್ಳೆಯದು. ಯಾಕಂದರೆ ಇವಾಗಿಂದನೇ ಎಳೆದ್ರಲ್ಲೇ ನಾವು ಇದನ್ನೆಲ್ಲ ಕಲಿಸ್ಕೊಡ್ತಾ ಹೋದರೆ ಮುಂದೆ ದೊಡ್ಡವರಾದಮೇಲೆ, ಈಗ ನೀವೇನು ಸ್ಟ್ರಗಲ್ ಎಲ್ಲ ಫೇಸ್ ಮಾಡ್ಕೊಂಬಂದ್ರಲ್ಲ, ಆ ಒಂದು ಸ್ಟ್ರಗಲ್ ಎನರ್ಜಿನ ನಿಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅಂತಂದರೆ ನೀವು ಈಗಲಿಂದನೇ ಮಕ್ಕಳಿಗೆ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ. ಹೀಲಿಂಗ್ ಮಾಡಲಿಟಿಸ್ನು ಕಲಿಸಿ. ಯಾಕಂದರೆ ನಮ್ಮ ಗುರುಗಳೆಲ್ಲ ಹೈಸ್ಕೂಲ್ ಲೆವೆಲಲ್ಲೇ ಹೀಲಿಂಗ್ ಎಲ್ಲ ಕಲಿತು ಅವ್ರ ಲೈಫಲ್ಲಿ ಅವ್ರು ಗ್ರೋತ್ ಆಗೋಕ್ಕೆ ಆವಾಗಿಂದನೇ ಟ್ರೈ ಮಾಡಿದ್ರು. ಓಕೆ, ಅವ್ರು ಓದಿದ್ದೇನೋ, ಬಟ್ ಅವ್ರು ಕೆಲಸ ಮಾಡ್ತಿರೋದು ಇವಾಗ ಬಿಸ್ನೆಸ್, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ರೇಕಿ ಟೀಚ್ ಮಾಡ್ತಾಯಿದ್ದಾರೆ, ಹೀಲಿಂಗ್ ಮಾಡ್ತಾಯಿದ್ದಾರೆ. ಸರಿನಾ? ಯಾಕಂದರೆ ನಾವು ಎಷ್ಟೊಂದು ಟೈಮಲ್ಲಿ ನಾವು ಓದೋದೇ ಒಂದು, ಕೆಲಸ ಮಾಡೋದೇ ಇನ್ನೊಂದು. ಯಾಕಂದರೆ ನಾವು ನೋಡಿದ್ದೀವಿ ಎಷ್ಟೊಂದು ಜನನ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಹೋಗಿ ಬಂದಿರ್ತಾರೆ, ಡಿಗ್ರಿ ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ. ಬಟ್ ಅವ್ರು ಇವಾಗ ಅವ್ರ ತಂದೆ ತಾಯಿಯ ಬಿಸ್ನೆಸ್ಗಳೇನಿದ್ದಾವೆ ಅದನ್ನು ಮಾಡ್ತಾಯಿದ್ದಾರೆ. ಅಥವಾ ಸ್ಟ್ರೀಟ್ ಫುಡ್ ಸೇಲ್ ಮಾಡೋದಾಗಿರ್ಬೋದು, ಟೀ ಅಂಗಡಿ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಅದರ ಅರ್ಥ ಏನು? ಅದರ ಅರ್ಥ ಇಲ್ಲಿ ಗೌರ್ಮೆಂಟ್ ಜಾಬೇ ಅಂತಲ್ಲ, ಪ್ರೈವೇಟ್ ಜಾಬು ಅಂತಲ್ಲ, ಜಾಬ್ ಸಿಗೋದೇ ಕಷ್ಟ ಇದೆ. ಅಟ್ಲೀಸ್ಟ್ ನಿಮ್ಮ ಮಕ್ಕಳನ್ನು ಹೇಗೆ ನೀವು ಪ್ರಿಪೇರ್ ಮಾಡಬೇಕು ಅಂದರೆ, ಡೆಸ್ಟಿನಿ, ಡಿವೈನ್ ಅವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಅವ್ರ ಹಣೆ ಬರದಲ್ಲಿ ಬರ್ದಿರತ್ತಲ್ಲ, ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಕ್ಕೆ, ಅದರಲ್ಲೇ ಅವ್ರಿಗೆ ಗ್ರೋತ್ ಆ್ಯಂಡ್ ಸಕ್ಸಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣದಿಂದ ಡಿವೈನ್ ಅವರಿಗೂ ಮೆಸೇಜನ್ನು ಕೊಡ್ತಾರೆ. ಮಕ್ಕಳು ಬೇಗ ಕ್ಯಾಚ್ ಮಾಡ್ಕೊತಾರೆ. ಅದರಲ್ಲೂ ಪ್ರೈಮರಿ ಹೈಸ್ಕೂಲ್ ಮಕ್ಳು ಏನಾರು ಇದ್ದರೆ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ ಎನರ್ಜೀಸ್ನ. ಹಾಗಾಗಿ ಅವ್ರಿಗೆ ಇವಾಗಲಿಂದನೇ ಮನೆಯಲ್ಲಿ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ, ಅವ್ರಿಗೂ ಒಳ್ಳೆಯದಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಊರ ಶುದ್ಧಿ ಆಗುತ್ತೆ, ಕ್ಲಾರಿಟಿ ಸಿಗತ್ತೆ. ಲೈಫಲ್ಲಿ ಯಾವ ಕೆರಿಯರನ್ನು ಚೂಸ್ ಮಾಡ್ಕೋಬೇಕು, ಅಥವಾ ಎಜುಕೇಷನ್ ಮಾಡೋದಾದರೆ ಮುಂದೆ 10th ಓದಾಗಿರುತ್ತೆ, PUC ತೊಗೋಬೇಕು, PUCಲಿ ಏನು ಮಾಡಬೇಕು, PUC ನಂತರ ಡಿಗ್ರಿ ಏನು ಮಾಡಬೇಕು, ಈ ಥರ ಎಲ್ಲ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಯೂನಿವರ್ಸ್ ಅವರಿಗೆ ಗೈಡ್ ಮಾಡ್ತಾರೆ. ಸೊ ಆ ಗೈಡೆನ್ಸನ್ನು ಅವ್ರು ರಿಸೀವ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡಬೇಕು. ಒಂದು 10 ನಿಮಿಷ, ಅರ್ಧ ಗಂಟೆ ಈ ಥರ ಮೆಡಿಟೇಷನ್ ಮಾಡ್ತಾ ಹೋದರೆ ಓವರಾಲಾಗಿ ಹೆಲ್ಪ್ ಆಗುತ್ತೆ. ಹೆಲ್ತ್ ವೈಸ್ ಹೆಲ್ಪ್ ಆಗುತ್ತೆ,
ಮೆಂಟಲ್ ವೈಸ್ ಹೆಲ್ಪ್ ಆಗುತ್ತೆ, ಎಮೋಷ್ನಲ್ ವೈಸ್ ಹೆಲ್ಪ್ ಆಗುತ್ತೆ, ಸೋಲ್ ವೈಸ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರ ಒಂದು ಸೋಲ್ ಪರ್ಪಸ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮೆಡಿಟೇಷನ್ ಮಾಡಿದ ತಕ್ಷಣ ಯಾರೂ ಸನ್ಯಾಸಿಗಳಾಗಲ್ಲ, ಅದನ್ನೊಂದು ತಲೆಯಿಂದ ತೆಗೆದುಬಿಡಿ, ಸರಿನಾ? ಮೆಡಿಟೇಷನ್ ಮಾಡೋದ್ರಿಂದ ಕ್ಲಾರಿಟಿ ಸಿಗತ್ತೆ. ಇದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಗೈಡೆನ್ಸು. ಹಾಗೆ ಒಳ್ಳೆ ಟೀಚರ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಸ್ಕೂಲ್ ವೈಸ್ ಅಂತ ಬಂದಾಗಲೂ ಅಷ್ಟೇ, ಒಳ್ಳೆ ಶಾಲೆ, ಇಂಥ ಕಡೆ ಒಳ್ಳೆ ಎಜುಕೇಷನ್ ಇದೆ, ಅದಿದೆ ಇದಿದೆ ಅಂತೇಳಿ ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ನಿಮಗೆ ಜ್ಞಾನ ಅಭಿವೃದ್ಧಿ ಎಲ್ಲಾಗತ್ತೆ, ಜ್ಞಾನ ಎಲ್ಲಿ ಸಿಗತ್ತೆ ಅಂತ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಓಕೆ, ನಿಮ್ಮ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸು, ಹೈಯೆಸ್ಟ್ ರ್ಯಾಂಕಲ್ಲಿ ಬರಬೇಕು ಅನ್ನೋದು ಏನು ನಿಜ ಇದೆಯೋ, ಆ್ಯಕ್ಚುಲಿ ನಾವು ಪಾಠ ಕಲಿಯೋದಂದರೆ ನಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂಥ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಶಾಲೆಗೆ ಹೋಗಬೇಕು. ಓಕೆ, ಮಾರ್ಕ್ಸ್ ತೆಗಿಯೋಕ್ಕೆ, ರ್ಯಾಂಕ್ ಬರೋಕ್ಕೆ, ಮುಂದೆ ಎಲ್ಲೋ ಒಂದು ಕಡೆ ಜಾಬಿಗೋಸ್ಕರ, ಸರ್ಟಿಫಿಕೇಟ್ಗೋಸ್ಕರ ಓದ್ಸೋಕ್ಕೆ ಹೋಗಬೇಡಿ. ಮಕ್ಕಳನ್ನ ಜ್ಞಾನಕ್ಕೋಸ್ಕರ ಶಾಲೆಗೆ ಕಳಿಸಿ, ಸ್ಕೂಲಿಗೆ ಕಳಿಸಿ. ಓದೋದಿದ್ರೆ ಜ್ಞಾನನ ಗೇನ್ ಮಾಡ್ಕೊಳ್ಳೋಕ್ಕೆ, ವಿಸ್ಡಮನ್ನು ಗೇನ್ ಮಾಡ್ಕೊಳ್ಳೋಕ್ಕೋಸ್ಕರ ಕಲಿಸಿ. ಓಕೆ, ಯಾಕಂದರೆ ನೀವೇನು ಓದಿಸಿರ್ತೀರಲ್ಲ ಅದೇ ಇದರಲ್ಲೇ ಜಾಬ್ ತಗೊಳ್ಳೋದು ಎಲ್ರಿಗೂ ಸಾಧ್ಯ ಇಲ್ಲ, ತುಂಬ ರೇರ್, ಬೆರಳೆಣಿಕೆ ಎಷ್ಟು, 100ಕ್ಕೆ 10 ಜನ 20 ಜನ ಅಷ್ಟೇ ಅವ್ರು ಏನು ಓದಿರ್ತಾರೋ ಅವರಿಗೆ ಆ ಜಾಬೇ ಸಿಗೋದು. ಇಲ್ಲದಿದ್ದರೆ ಅವರು ಬೇರೆ ಬೇರೆ ಫೀಲ್ಡಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಎಲ್ಲದಕ್ಕೂ ಪ್ರಿಪರೇಷನ್ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಜಾಬ್ ಆಫರ್ ಆಗಿರ್ಬೋದು, ಇದೆಲ್ಲ ಭಾಳ ಕಷ್ಟ ಇದೆ. ಆದಷ್ಟು ಬಿಸ್ನೆಸ್ ಮಾಡೋಕ್ಕೂ ಪ್ರಿಪೇರ್ ಮಾಡಿಸಿರಿ, ಏನಾದ್ರು ಮಾಡಿಸಿರಿ. ಒಟ್ಟಿನಲ್ಲಿ ನೀವು ನಿಮ್ಮ ಮಕ್ಕಳನ್ನು ಸ್ಕೂಲ್ ಕಾಲೇಜಿಗಂತ ಕಳಿಸ್ತಾ ಇದ್ದರೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಕಳಿಸಿ. ಓಕೆ, ಇದು ಮೇನ್ ಇಂಟೆನ್ಷನ್ ಇರಬೇಕು. ಮತ್ತು ಮಕ್ಕಳಿಗೆ ಓದು 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 ಅಂತ ಫೋರ್ಸ್ ಮಾಡೋದಾಗಿರ್ಬೋದು, ಮತ್ತು ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದಾಗಿರೋದು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಮಕ್ಕಳೇ, ನೀವು ಕೂಡ ಅಷ್ಟೇ, ಇಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದೀರಿ ನೀವು ಅಷ್ಟೇ, ಬೇರೆಯವ್ರಿಗೆ ನೀವು ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಕೆಪಾಸಿಟಿ ಏನಿದೆ ಆ ಕೆಪಾಸಿಟಿ ಮೇಲೇ ಮತ್ತು ನಿಮ್ಮ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆಯೋ ಅದನ್ನೇ ನೀವು ಗ್ರೋತ್ ಮಾಡ್ಕೊಂಡು ಹೋಗಿ, ಫಾಲೋ ಮಾಡ್ಕೊಂಡು ಹೋಗಿ. ಹೀಗಿದ್ದರೆ ಮಾತ್ರ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಸಿಗತ್ತೆ. ದಯಮಾಡಿ ಯಾವುದೇ ತಂದೆ ತಾಯಿಗಳಾಗಿರಲಿ, ಸ್ಟೂಡೆಂಟ್ ಆಗಿರಲಿ, ಇನ್ನೊಬ್ಬ ಮಕ್ಕಳನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಓದಿದ್ರು, ಜಾಸ್ತಿ ಓದಿದ್ರು, ಈ ಥರ ಎಲ್ಲ ಮಾಡಬೇಡಿ. ಇದರಿಂದ ನೀವೇನಾದ್ರು ನೆಗೆಟಿವ್ ಕರ್ಮ ಕ್ರಿಯೇಟ್ ಮಾಡಿದ್ರೆ, ನೆಗೆಟಿವ್ ಥಾಟನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಲಾಸು, ನಿಮ್ಮ ಮಕ್ಕಳಿಗೇ ಲಾಸ್ ಆಗುತ್ತೆ. ಬೇರೆ ಮಕ್ಕಳನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಎನರ್ಜೀಸ್ನ ಸ್ಟಾಪ್ ಮಾಡಿ. ಹಾಗೆ ಮಕ್ಕಳನ್ನು ಬೆಳೆಯೋಕ್ಕೆ ಬಿಡಿ, ಅವರಿಗೆ ಅವ್ರದ್ದೇ ಆದಂತಹ ಅನುಭವಗಳನ್ನು ತಿಳ್ಕೊಳ್ಳೋಕೆ ಬಿಡಿ. ನೀವೇ ಅಡ್ವಾನ್ಸಾಗಿ ಎಲ್ಲ ಹೇಳ್ತಾ ಕೂರಬೇಡಿ. ಯಾಕಂದರೆ ಜೀವನದಲ್ಲಿ ಅವರವರ ಅನುಭವದಿಂದನೇ ಅವರು ತುಂಬ ಪಾಠಗಳನ್ನು ಕಲಿತಾರೆ. ಆ ಪಾಠಗಳನ್ನು ಕಲಿಯೋಕ್ಕೆ ಬಿಡಿ. ಯಾಕಂದರೆ ಅದು ಖುದ್ದು ಡಿವೈನ್ ನೇಚರ್, ಪ್ರಕೃತಿನೇ ಹೇಳ್ಕೊಡತ್ತೆ. ಇಲ್ಲಿ ಕಾಲೇಜಲ್ಲಿ ಓದ್ತಾ ಇರೋವಂತಹ ಮತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತಕ್ಕಂತಹ ಪರ್ಸನ್ಸಿಗೂ ಮೆಸೇಜ್ ಇದೆ, ಡಿವೈನ್ ಗೈಡೆನ್ಸ್ ಇದೆ. ನಿಮಗೆ ಬ್ಯಾಲೆನ್ಸಿಂಗ್ ಎನರ್ಜಿ ಬೇಕು. ಇನ್ ಆ್ಯಂಡ್ ಹ್ಯಾಂಗನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಏಜ್ 18, 20, 22, 25, 27 ಈ ಎನರ್ಜೀಸಲ್ಲಿದ್ದರೆ, ಈ ಏಜ್ನವರಾಗಿದ್ದರೆ ಮೆಡಿಟೇಷನ್ ನೀವು ಸ್ಟಾರ್ಟ್ ಮಾಡಿ. ಎಮೋಷ್ನಲಿ ಬ್ಯಾಲೆನ್ಸ್ ಆಗೋಕ್ಕೆ ಹೋಗಬೇಡಿ. ಓಕೆ, ಕಷ್ಟ ಬಂದೇ ಬರುತ್ತೆ, ಫೇಸ್ ಮಾಡಲೇಬೇಕು. ಈಗ ಕಷ್ಟಪಡ್ತಾ ಇದ್ದರೆ ಈ ಒಂದು ಕಷ್ಟದ ಒಂದು ಸಮಯ, ಸಿಚುಯೇಷನ್ ಏನಿದೆ ಅದು ಕೂಡ ಎಂಡಾಗಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ರೀಬರ್ತ್ ಆಗ್ತಾ ಇದೆ. ಓಕೆ, ಮೇ ಬಿ ಇಲ್ಲಿ ಕೆಲವು ಸ್ಟೂಡೆಂಟ್ಸು ಓದ್ತಾನೆ ಮೇ ಬಿ ಪ್ರೆಗ್ನೆನ್ಸಿ ಆಗಿರೋ ಸಾಧ್ಯತೆಯೂ ಇರ್ಬೋದು. ಸೊ ನಿಮ್ಮ ಪ್ರೆಗ್ನೆನ್ಸಿಯಿಂದಾಗಿ ನಿಮ್ಮ ಎಜುಕೇಷನ್ ಕಟ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ಇಲ್ಲಿ ಸ್ವಲ್ಪ ಗಮನ ವಹಿಸಿ. ನಿಮ್ಮ ಕಂಪ್ಲೀಟ್ ಎಜುಕೇಷನ್ ಮುಗಿದ ಮೇಲೆ ಇದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಬೇಕಾಗತ್ತೆ. ಓಕೆ, ಕನ್ಫ್ಯೂಷನ್ ಆಗೋದು ಬೇಡ. ಓಕೆ, ಪ್ರೆಗ್ನೆಂಟ್ ಈಗ ಆಗಿಬಿಟ್ಟಿದ್ದೀನಿ, ಏನು ಮಾಡೋದು ಅಂತಂದರೆ ಅದು ಕರೆಕ್ಟಾಗಿ ಕ್ಲಿಯರಾಗಿ ನಿರ್ಧಾರ ತೊಗೊಳ್ಳಿ. ಮಗು ಬೇಕಾ,
ಎಜುಕೇಷನ್, ಕೆರಿಯರ್ ಬೇಕಾ? ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೋಬೇಕು. ನಿಮ್ಮನ್ನು ನೀವು ಸ್ಟ್ರಗಲ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಕೈಗಳನ್ನು ನೀವಾಗೇ ನಿಮ್ಮ ಯೋಚನಾ ಶಕ್ತಿಯಿಂದಾಗಿ, ನಿಮ್ಮ ಸೆಲ್ಫ್ ಕ್ರಿಯೇಟೆಡ್ ಬ್ಲಾಕೇಜಸ್ಸಿಂದಾಗಿ ನಿಮ್ಮನ್ನು ನೀವೇ ಬಂಧಿಸ್ಕೊಂಡಿದ್ದೀರಾ. ಆ ಎನರ್ಜೀಸಿಂದ ಹೊರಗಡೆ ಬನ್ನಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ತುಂಬ ಲಾಸಸ್ಸನ್ನು ಕಾಣಬೇಕಾಗತ್ತೆ. ಒಂದು ಪಕ್ಷ ನೀವು ನಿಮ್ಮನ್ನು ನೀವು ಕನ್ಫ್ಯೂಷನ್ ಸಿಚುಯೇಷನಿಂದ ತೊಗೊಂಬಂದಿಲ್ಲ ಅಂದರೆ. ಆ್ಯಂಡ್ ಯಾರಿಗೆಲ್ಲ ಇಲ್ಲಿ ಒಣಜಂಬ ಅಂತ ಇದೆ, ಓಕೆ, ಒಣಜಂಬ ಅಹಂಕಾರ, ಇದನ್ನು ಬಿಟ್ಟು ನಡಿಬೇಕು. ಓಕೆ, ನಿಮ್ಮಿಂದನೇ ಎಲ್ಲ ಅನ್ನೋ ಎನರ್ಜಿ ಏನಾದರೂ ಇದ್ದರೆ ನಿಮ್ಮೊಳಗೆ, ನನ್ನಿಂದನೇ ಎಲ್ಲ ಅನ್ನೋ ಎನರ್ಜಿ ಇದ್ದರೆ, ದೇವರಿಂದನೇ ಎಲ್ಲ, ಪ್ರಕೃತಿಯಿಂದನೇ ಎಲ್ಲ ಅನ್ನೋ ಎನರ್ಜಿಗೆ ಬರಬೇಕು. ನಿಮ್ಮನ್ನು ನೀವು ಡಿವೈನಿಗೆ ಸರೆಂಡರ್ ಮಾಡಿ. ನೀವು ಹಿಂಗೆ ಡಿವೈನಿಗೆ ಸರೆಂಡರ್ ಮಾಡಿದ್ದಾಗಿದ್ದಲ್ಲಿ ಡಿವೈನ್ ನಿಮಗೆ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಜೀವನ ಲೈಫನ್ನು ಕೊಡ್ತಾರೆ, ಗೈಡೆನ್ಸ್ ಮಾಡ್ತಾರೆ. ಒಂದೇ ದಿನ ಮೆಡಿಟೇಷನ್ ಮಾಡಿದ ತಕ್ಷಣ ಒಂದೇ ದಿನ ಗೈಡೆನ್ಸ್ ಕೊಡಲ್ಲ, ಪ್ರತಿದಿನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಓಕೆ, ಏಂಜಲ್ ಮೆಸೇಜಸ್ ಏನಿದೆ ಅಂತೇಳಿ ನೋಡೋಣ. ಆ್ಯಂಡ್ ಇಲ್ಲಿ ಕೆಲವರಿಗೆ ನಜರ್ ಜಾಸ್ತಿ ಆಗ್ತಾಯಿದೆ. ಸೊ ನಜರನ್ನು ಇಳಿಸ್ಕೊಳ್ಳಿ. ಓಕೆ, ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕಾಣ್ತಾ ಇದೆ. ಬೇರೆಯವರು ನೆಗೆಟಿವ್ ಎನರ್ಜಿನ ಸೆಂಡ್ ಮಾಡಿರೋ ಅಂಥದ್ದು, ಮತ್ತು ಅಂಥ ನೆಗೆಟಿವ್ ವ್ಯಕ್ತಿಗಳ ಸಂಘದಲ್ಲಿ ಇರೋ ಕಾರಣದಿಂದನೂ ನೀವು ನೆಗೆಟಿವ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು, ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಈಗ ಏಂಜಲ್ ಮೆಸೇಜ್ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನು ಕೇಳ್ಕೊಬೋದು, ಅಥವಾ ಯಾವುದೇ ವಿಚಾರ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಿಚುವೇಶನ್ ರಿಲೇಟೆಡ್ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ಪ್ರಶ್ನೆಗಳನ್ನು ಕೇಳ್ಕೊಬೋದು. ಆನ್ಸರ್ ಏನು ಸಿಗತ್ತೆ ಅಂತೇಳಿ ನೋಡೋಣ. ಎಸ್ ಆರ್ ನೋ ಬಂದರೆ ಎಸ್ ಆರ್ ನೋ ಹೇಳ್ತೀನಿ, ಇಲ್ಲದಿದ್ದರೆ ಬೇರೆ ಏನಾದ್ರು ಗೈಡೆನ್ಸ್ ಬಂದರೆ ಆ ಗೈಡೆನ್ಸನ್ನು ಹೇಳ್ತೀನಿ. ಕಲೆಕ್ಟಿವ್ ರೀಡಿಂಗ್ ಆಗಿದ್ದರಿಂದ ಇಲ್ಲೊಂದು 3-4 ಕಾರ್ಡ್ ತೆಗೆದು ನಾನು ಹೇಳ್ತೀನಿ, ಅದ್ರ ಪ್ರಕಾರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪೀಸ್ಫುಲ್ ರಿಸೊಲ್ಯೂಷನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ, ನಿಮ್ಮ ಒಂದು ಸಿಚುವೇಶನ್ಗೆ ಅಥವಾ ನಿಮ್ಮ ಒಂದು ಪ್ರಶ್ನೆಗಳಿಗೆ ಒಂದು ಶಾಂತಿಯುತವಾದಂತಹ ಸೊಲ್ಯೂಷನ್ನು ಸಿಗ್ತಾ ಇದೆ. ನೀವೇನಾದ್ರು ಪ್ರಶ್ನೆ ಕೇಳಿದರೆ ಎಸ್ ಆರ್ ನೋ, ಪ್ರಶ್ನೆ ಏನಾದ್ರು ಕೇಳಿದರೆ ಆನ್ಸರ್ ಈಸ್ ಎಸ್ ಅಂತ ಬಂದಿದೆ. ಕ್ಲೈಮ್ ಮಾಡ್ಕೊಳ್ಳಿ ಎನರ್ಜೀಸ್ನ. ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಏಂಜಲ್ಸ್ ಅಂತಲೂ ಟೈಪ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಕೂಡ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ನೀವೇ ನಿಮ್ಮ ಟೀಚರ್ಸ್ ಜೊತೆಗಾಗಿರ್ಬೋದು, ಏನಾದ್ರು ಪ್ರಶ್ನೆಗಳಿದ್ದರೆ ಕ್ಲಿಯರಾಗಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ನಿಮ್ಮ ಸ್ಟೂಡೆಂಟ್ ಯಾರಿದ್ದೀರಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಟೀಚರ್ಸ್ ಹತ್ರ ಕಮ್ಯುನಿಕೇಟ್ ಮಾಡಬೇಕು. ಓಕೆ, ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಅಂತ ಬರ್ತಾ ಇದೆ. ಕ್ಲಿಯರಾಗಿ ಮಾತಾಡಿ ಕ್ಲಾರಿಫಿಕೇಷನನ್ನು ತಗೊಳ್ಳಿ ಅಂತೇಳಿ ಬರ್ತಾ ಇದೆ. ಸೊ ನೀವು ಕೆರಿಯರ್ ವೈಸ್ ಏನಾದರೂ ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು, ಅಥವಾ ನಾನು PUCಲಿ ಇಂಥದ್ದೇ ಸಬ್ಜೆಕ್ಟ್ ತೊಗೊಳ್ತೀನಿ ಅನ್ನೋದಾಗಿರ್ಬೋದು, ಡಿಗ್ರಿ ನಾನು ಹೀಗೆ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ, ಇಂಥ ಪ್ಲೇಸಿಗೆ ಹೋಗ್ತೀನಿ ಅಂತ ಏನಾದರೂ ನಿಮಗೆ ನಿಮ್ಮ ಒಪಿನಿಯನ್ ಇದ್ದರೆ ಆ ಒಪಿನಿಯನನ್ನು ನೀವು ಯಾರಿಗೆ ಶೇರ್ ಮಾಡಬೇಕಂತಿದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಪೇರೆಂಟ್ಸ್ಗೆ ಅಥವಾ ಟೀಚರ್ಸಿಗೆ ಜೊತೆಗೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿಬಿಟ್ಟು ಕ್ಲಾರಿಟಿ ತಗೊಳ್ಳಿ ಅಂತೇಳಿ ಏಂಜಲ್ಲು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಆನ್ಸರ್ ಈಸ್ ಎಸ್. ಯಾರೆಲ್ಲ ಎಸ್ ಆರ್ ನೋ ಪ್ರಶ್ನೆ ಕೇಳಿದ್ರಿ, ಆನ್ಸರ್ ಮತ್ತೆ ಎಸ್ ಅಂತ ಬಂದಿದೆ. ಫರ್ಗಿವ್ನೆಸ್ ಬರ್ತಾ ಇದೆ. ಸೊ ದೇವರಲ್ಲಿ, ಡಿವೈನಲ್ಲಿ ಸದಾ ಫರ್ಗಿವ್ನೆಸ್ನ ಕೇಳಿ. ಅಂದರೆ ಹೇ ಯೂನಿವರ್ಸ್, ನನ್ನಿಂದ ತಪ್ಪಾಗಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ ನೀವು ಇದನ್ನು ಪ್ರತಿದಿನ ಚಾಂಟ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಿತಿರಲ್ವ, ಹಾಸಿಗೆಯಿಂದ ಎದ್ದಿದ ತಕ್ಷಣ ಕೈ ಮುಗಿತಿರಲ್ಲ, ಆವಾಗ ಪ್ರತಿದಿನ ಇದನ್ನು 3 ಬಾರಿ ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು,
ಐ ಲವ್ ಯು ಅಂತೇಳಿ ಯೂನಿವರ್ಸಿಗೆ, ನಿಮ್ಮ ಇಷ್ಟ ದೇವರಿಗೆ ಇದನ್ನು ಹೇಳ್ತಾ ಹೋಗಿ. ಇದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರಾದರೂ ಹರ್ಟ್ ಮಾಡಿದರೆ ಅವರನ್ನು ಕೂಡ ಕ್ಷಮಿಸೋದು ಕಷ್ಟ, ಬಟ್ ಹೀಲಿಂಗ್ ಮಾಡಲಿಟೀಸ್ ಎಲ್ಲ ಕಲ್ತ್ಬಿಟ್ರೆ ನಮ್ಮ ಗುರುಗಳು ನಮಗೆಲ್ಲ ಮಾರ್ಗದರ್ಶನ ಮಾಡಿದಾಗ ನಾವು ಯಾವಾಗ ಇನ್ನೊಬ್ಬರನ್ನ ಕ್ಷಮಿಸಿದ್ವಿ ಆವಾಗ ನಮ್ಮ ನೆಗೆಟಿವಿಟಿ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಯಾರೇ ನೆಗೆಟಿವಿಟಿನ ಕ್ರಿಯೇಟ್ ಮಾಡಿದರೆ ಅಂಥವ್ರನ್ನ ಕ್ಷಮಿಸ್ಬಿಡಿ, ಮತ್ತು ಅಂಥವ್ರ ಬಗ್ಗೆ ಯೋಚನೆ ಮಾಡೋದನ್ನು ರಿಲೀಸ್ ಮಾಡಿಬಿಡಿ. ಕಂಪ್ಲೀಟ್ ಡಿವೈನಿಗೆ ಸರೆಂಡರ್ ಮಾಡಿಬಿಟ್ಟು ನೀವು ರಿಲ್ಯಾಕ್ಸ್ ಆಗಿ. ಹೀಗೆ ಮಾಡೋದ್ರಿಂದ ನಿಮ್ಮ ಲೈಫಿಗೆ ಮತ್ತು ನಿಮ್ಮ ಸೋಲ್ಗೆ ಬ್ಲೆಸ್ಸಿಂಗ್ ಸಿಗತ್ತೆ. ನಿಮ್ಮ ವಿಶ್ ಏನಾದರೂ ಯಾವಾಗ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತೇಳಿ ಕೇಳಿದ್ರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅಂತ ಬರ್ತಾ ಇದೆ. ಸೊ ನಿಮ್ಮ ವಿಶ್ ಕೂಡ ಈಡೇರೋ ಸಾಧ್ಯತೆ ಇದೆ. ನೀವೇನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಿ ಸ್ಟಡಿ ಮಾಡಬೇಕಂತ ಇದ್ದರೆ, ಅಥವಾ ಅಲ್ಲಿ ಜಾಬ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರೆ, ಇಲ್ಲಿ ಯಾರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಎಜುಕೇಷನ್ ಮಾಡ್ತಿದ್ರೆ ಅವರಾಗಿರ್ಬೋದು, ಅಥವಾ ಇನ್ಯಾವುದೇ ವಿಧಾನದಲ್ಲೂ ನೀವೇನಾದರೂ ನಿಮ್ಮ ವಿಶ್ ಯಾವಾಗ ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರೆ ವಿತಿನ್ ಅ ಫ್ಯೂ ಮಂತ್ಸಲ್ಲಿ ಆಗುತ್ತೆ ಅಂತೇಳಿ ಏಂಜಲ್ ಮೆಸೇಜ್ ಬರ್ತಾಯಿದೆ. ಅದು ತುಂಬ ರೇರ್ ಪರ್ಸನ್ಸ್ಗೆ ಮತ್ತು ಒಂದು 20-25% ಮೆಂಬರ್ಸ್ಗೆ ಇದು ರೆಸೊನೇಟ್ ಆಗ್ತಾಯಿದೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ಸೊ ನೀವು ಯಾವುದೇ ವಿಚಾರಕ್ಕೆ ಕೈ ಹಾಕೋಕ್ಕೂ ಮುಂಚೆ, ಓಕೆ, ಎಜುಕೇಷನಲ್ಲಿ ಏನು ಮುಂದೆ ತೊಗೊಳ್ಬೇಕು, ಓದಬೇಕು ಅನ್ನೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡು ಆ್ಯಕ್ಷನನ್ನು ತಗೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾಯಿದೆ. ನೀವೆಲ್ಲೇ ಹೋಗಿ ಓದಬೇಕಂತ ಇದ್ದೀರಾ ಅಥವಾ ಕೆರಿಯರನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೀರಾ, ಎಲ್ಲದಕ್ಕೂ ಮುಂಚೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿಬಿಟ್ಟು, ಓಕೆ, ಆಮೇಲೆ ಆ್ಯಕ್ಷನನ್ನು ತಗೊಳ್ಳಿ ಅಂಥೇಳಿ ಏಂಜಲ್ಸ್ ಗೈಡೆನ್ಸ್ ಮಾಡ್ತಿದ್ದಾರೆ. ಆಮೇಲೆ ತೀರಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಓಕೆ, ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೂ ಗೈಡೆನ್ಸ್ ಬರ್ತಾಯಿದೆ. ಸೊ ಇದಿಷ್ಟು ಹೆಲ್ಪ್ಫುಲ್ ಆಗಿದೆ ಈ ವಿಡಿಯೋ ನಿಮಗೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.